ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಧರ್ಮಗುರು ಮಂತ್ರಪುರುಷ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾದಂಥ ಮಹಾಶರಣ ಹಡಪದ ಅಪ್ಪಣ್ಣನವರ ಪೂರ್ವಜರ ಈ ಮನೆಯಾಗಿದ್ದು, ಇದು ಮಸುಬಿನಾಳ ಗ್ರಾಮ, ಇಂಗಳೇಶ್ವರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಇದು ಯಾವುದೇ ಅಭಿವೃದ್ಧಿ ಆಗಿಲ್ಲ. ಇತ್ತೀಚೆಗೆ ಸರ್ಕಾರದವರು ಇದರ ಮೇಲೆ ಕಣ್ಣಾಯಿಸಿ ಅಭಿವೃದ್ಧಿಯನ್ನು ಮಾಡುವ ಯೋಜನೆಯಲ್ಲಿ ರೂಪಿಸುತ್ತಿದ್ದಾರೆ. ನಾವು ಬಸವ ಕಲ್ಯಾಣದ ಕೂಡಲ ಸಂಗಮದಲ್ಲಿ ನಡೆಯುವಂಥ ಶರಣಮೇಳಕ್ಕೆ ಹೋಗ್ತಾ ಇದ್ದೀವಿ. ಹೋಗುವಾಗ ಈ ಇಂಗಳೇಶ್ವರ ಗ್ರಾಮದಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಮಸುಬಿನಾಳ ಗ್ರಾಮಕ್ಕೆ ಬಂದಿದ್ದೇವೆ. ಇದು ಮಹಾಶರಣ ಹಡಪದ ಅಪ್ಪಣ್ಣನವರ ಪೂರ್ವಜರ ಮನೆ. ಇನ್ನು ಇಲ್ಲಿ ಯಾವುದೇ ಸ್ಮಾರಕ ನಿರ್ಮಾಣವಾಗಿಲ್ಲ. ಇದು 12ನೇ ಶತಮಾನದ ಪೂರ್ವದ ಕಟ್ಟಡ, ಶಿಥಿಲಾವಸ್ಥೆಯ ವ್ಯವಸ್ಥೆಯಲ್ಲಿದೆ. ಈಗ ಲೇಟ್ ಆಗಿ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊರಿ, ವಿಡಿಯೋ ಮಾಡಿ. ಭಾಳ ತುಂಬ ಸಂತೋಷಪ್ಪ ನಿಮ್ಗೆ. ಯಾಕಂದ್ರೆ ಹಿರಿಯರ ವಂಶದವರು ಆ ನಾಡಿನಾಗ ಬಸವಣ್ಣವ್ರ ನಾಡಿನಾಗ ಅಂದ್ರೆ ಇದು ಬಿಜಾಪುರ ಬೆಳೆದಿದ್ದಂದ್ರೆ ಭಾಳ ಈಗ ಈ ವಂಶಸ್ಥರೆಲ್ಲ ತಮ್ಮ ಹೊಲದಲ್ಲಿ, ಊರಿನಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಹೊಲದಲ್ಲಿ ಇರುತ್ತಾರೆ. ಗಾಯನಮ ಸೃಷ್ಟಿಕರ್ತ ಪರಮಾತ್ಮನನ್ನು ಹೃದಯಮಂದಲ್ಲಿ ಸ್ಮರಿಸಿಕೊಂಡು 770 ಅಮರಗಣ 196 ಜಂಗಮರನ್ನು ಸ್ಮರಿಸಿಕೊಂಡು 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಲಿಂಗಾಯತ ಧರ್ಮವನ್ನು ಸಂಸ್ಥಾಪನೆ ಮಾಡಿ ಈ ನಾಡಿನ ಮೂಲೆ ಮೂಲೆಗಳಿಂದ ಶರಣರನ್ನ ಬರಮಾಡಿಕೊಂಡು ನೂತನ ಒಂದು ಧರ್ಮವನ್ನ, ಯಾವುದೇ ಜಾತಿ ಮತ ಪಂಥದ ಒಂದು ಭೇದ ಭಾವ ಇಲ್ಲದೆ ಯಾವುದೇ ವರ್ಗ ವರ್ಣ ರಹಿತ ಒಂದು ಸಮಾಜವನ್ನ ಕಟ್ಟಿ ಅತ್ಯಂತ ಕೀಳ ಮಟ್ಟದಲ್ಲಿ ಕಾಣುತ್ತಿರೋ ಈ ಸಮಾಜದಲ್ಲಿ ಬಹಳಷ್ಟು ಜನ ತುಳಿತಕ್ಕೆ ಒಳಗಾಗಿರುವ ಒಂದು ಸಮಯದಲ್ಲಿ ಆ ಒಂದು ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ಗುರು ಬಸವಣ್ಣನವರು ಈ ನಾಡಿಗೆ ಬಂದು ಈ ಮನುಷ್ಯನಲ್ಲಿರುವ ಭೇದ ಭಾವವನ್ನು ಹೊಡೆದೋಡಿಸ್ಲಿಕ್ಕೆ, ಅಂಧಶ್ರದ್ಧೆ ಮೂಢನಂಬಿಕೆ ಹೋಗ್ಲಿಕ್ಕೆ ಇವತ್ತು ಹಡಪದ ಅಪ್ಪಣ್ಣನವರನ್ನ ತಮ್ಮ ಪರ್ಸನಲ್ PA ಅಂದ್ರೆ ಆಪ್ತ ಕಾರ್ಯದರ್ಶಿಯಾಗಿ ನೇಮಕ ಮಾಡಿಕೊಂಡು ಇಡೀ ನಾಡಿಗೆ ಎಲ್ಲ, ಇಡೀ ವಿಶ್ವಕ್ಕೆ ಆ ಸಂದೇಶವನ್ನ ಒಂದು ಅತ್ಯಂತ ಎತ್ತರ ಮಟ್ಟಕ್ಕೆ ಕೆಳಗೆ ಬಿದ್ದವರನ್ನ ಮ್ಯಾಗೆತ್ತಬೇಕು ಅಂತ ತಿಳ್ಕೊಂಡು, ಯಾವ ಸಮಾಜದಲ್ಲಿ ಅಂದಿನ ಕಾಲದಲ್ಲಿ ಒಂದು ಜಾತೀಯತೆ ಬಹಳ ಜಿಡ್ಡುಗಟ್ಟ ಒಂದು ಸಂದರ್ಭದಲ್ಲಿ ಈ ಜಾತಿ ವ್ಯವಸ್ಥೆಯನ್ನ ಇವತ್ತು ಹಡಪದವ್ರ ಮುಖ ನೋಡಬಾರ್ದಂತ ಬಹಳಷ್ಟು ಜನ ಅದನ್ನ ಸಮಾಜದಲ್ಲಿ ಅಂದು ಇತ್ತು, ಎಂದೂ ಏನೋ ಸ್ವಲ್ಪ ಮಟ್ಟಿಗೆ ಅದನ್ನ ಮುಂದುವರಿತಾ ಇದೆ. ಅದರನ್ನ ಹೊಡೆದೋಡಿಸ್ಬೇಕಂತ ಹೇಳ್ಕೊಂಡು ಗುರು ಬಸವಣ್ಣನವರು ನೂತನವಾದ ಒಂದು ಧರ್ಮವನ್ನು ಕಟ್ಟಿ ಒಂದು ತಮ್ಮ ಒಂದು ಆಪ್ತ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಇಡೀ ಸಮಾಜಕ್ಕೆ ಬೆಳಕನ್ನು ಕೊಟ್ಟಿರುವ ಅಪ್ಪ ಬಸವಣ್ಣನವ್ರನ್ನ ನಾವು ಇವತ್ತು ನೆನೆಸ್ಕೋಬೇಕು. ಇವತ್ತು ನಾವು ಬಾಲ್ಕಿಯಿಂದ ಶರಣಮೇಳಕ್ಕೆ ಒಂದು ಪ್ರವಾಸ ಮಾಡುತ್ತಿರುವಾಗ ಮಧ್ಯದಲ್ಲಿ ಹಡಪದಪ್ಪನವರ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಬೇಕಂದಾಗ ನಮ್ಮ ಗೆಳೆಯರಾದ GS ಬಿರಾದರ್ ಸಾಬ್ರು ಅವರ ಒಂದು ಪ್ರೀತಿಗೆ ನಾವು ಬಂದು ಒಂದು ದರ್ಶನ, ಹಡಪದಪ್ಪನವರ ದರ್ಶನ ಕೂಡ ನಾವು ಇವತ್ತು ಮಾಡಿದಂಗಾಗಿದೆ. ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಒಂದು ಕಡೆ ಬಹಳ ದುಃಖನೂ ಆಗ್ತಾ ಇದೆ.
ಇವತ್ತು ಅತ್ಯಂತ ಎತ್ತರ ಮಟ್ಟದಲ್ಲಿ ಏರಿರೋ ಒಂದು ಸಮಾಜವನ್ನು ಇವತ್ತು ನಾವು ಯಾರಾದರೂ ಇದ್ರೆ ಇಡೀ ಕರ್ನಾಟಕದಲ್ಲಿ ಲಿಂಗಾಯತ ಸಮಾಜ ಅಂತ ನಾವು ಹೇಳ್ಕೊಳ್ತೀವಿ. ಅತ್ಯಂತ ಎತ್ತರದ ಒಂದು ಧಾರ್ಮಿಕ ವಿಷಯಗಳನ್ನು ತಿಳಿಸಿರುವ ಗುರು ಬಸವಣ್ಣನವರು ಈ ನಾಡಿಗೆ ಬೆಳಕಾಗಿ ಇಂಥ ಒಂದು ಪುಣ್ಯ ಕ್ಷೇತ್ರಗಳು ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಆಗಿ ಹೋಗಿದ್ದಾರೆ ಶರಣರು, ಅವರ ಒಂದು ಅಭಿವೃದ್ಧಿ ಆಗಬೇಕಾಗಿತ್ತು. ಇದನ್ನ ಆಗ್ಲಾರ್ದಕ್ಕೋಸ್ಕರ ಇದನ್ನು ನೋಡಿ ಇವತ್ತು ಬಹಳ ನಮಗೆ ದುಃಖ ಅನಿಸ್ತಾ ಇದೆ. ಅವತ್ತಿನ ಒಂದು ಶಿಥಿಲಗೊಂಡಿದ್ದ ಈ ಮನೆಗಳು ಇವತ್ತಿಗೂ ಕೂಡ ನೋಡಿದ್ರೆ ಇವತ್ತು ಅಪ್ಪಣ್ಣನವರು ಎದ್ದು ಅವರ ಒಂದು ಹೇಗೆ ಅನಿಸ್ತಾ ಇದೆ, ಇಲ್ಲಿ ನಿಂತರೆ ಮೈಯ ಒಂದು ರೋಮಾಂಚನ ಆಗ್ತಾ ಇದೆ. ಆ ಒಂದು ಶರಣರ ಎಂತ ಮನೆಯಲ್ಲಿ ಇದ್ರು, ಹೇಗೆ ಬೆಳೆದ್ರು, ಈ ಸಮಾಜಕ್ಕೆ ಬೆಳಕನ್ನ ಹೇಗೆ ಕೊಟ್ರು ಅಂದಿನ ದಿನಮಾನದಲ್ಲಿ ನೋಡಿದಾಗ ಇವತ್ತಿನ ದಿವಸ ಬಹಳ ನಮಗೆ ಬಹಳ ಆನಂದ ಅನಿಸ್ತದೆ. ಬಸವಣ್ಣನವರು ಎಷ್ಟು ಎತ್ತರಕ್ಕೆ ಬೆಳೆದಿದಾರಲ್ಲ, ಅತ್ಯಂತ ಹತ್ತಿರವಾಗಿ ಕಂಡವ್ರು ಅಂದ್ರೆ ಹಡಪದಪ್ಪಣ್ಣವ್ರು. ಅವರ ಧರ್ಮ ಪತ್ನಿಗೂ ಅಷ್ಟು ಸಮಯ ಕೊಡ್ಲಿಕ್ಕಿಲ್ಲ, ಆದ್ರೆ 24 ತಾಸು ಹಡಪದಪ್ಪಣ್ಣವ್ರು ಅವರ ಹತ್ತಿರ ಇದ್ದು ತಮ್ಮ ಒಂದು ಆಪ್ತ ಕಾರ್ಯದರ್ಶಿಯಾಗಿ ಪ್ರತಿಯೊಂದು ಕಾರ್ಯದಲ್ಲಿ ಗುರು ಬಸವಣ್ಣವರ ಕಾರ್ಯಕ್ಕೆ ಅವರು ಹೆಗಲು ಕೊಟ್ಟು ಅವರ ಒಂದು ಬೆಳವಣಿಗೆಗೋಸ್ಕರ ಸಾಕಷ್ಟು ಅಪ್ಪಣ್ಣರು ದುಡಿದಿದ್ದಾರೆ. ಹಾಗಾಗಿ ಅವರ ಕ್ಷೇತ್ರವನ್ನು ಕೂಡ ಸರ್ಕಾರದವರು ಈ ಕಡೆ ಒಂದು ನೋಡಿ ಅದನ್ನ ಪ್ರಗತಿಯನ್ನ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ. ಯಾರ ಕೈಯಲ್ಲಿ ಅಧಿಕಾರ ಇದೆ ಅವರು ಸ್ವಲ್ಪ ಈ ಒಂದು ಅಧಿಕಾರವನ್ನು ಚಲಾಯಿಸಿ ಇಂಥ ಒಂದು ಪುಣ್ಯ ಕ್ಷೇತ್ರಗಳನ್ನ ಅಭಿವೃದ್ಧಿ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ. ಹಾಗಾಗಿ ಅವರ ವಂಶದವರು ಮಡಿವಾಳಪ್ಪರು ನಮಗೆ ಬಹಳ ಆತ್ಮೀಯತೆಯಿಂದ ಪಾಪ ಒಂದು ಕಿಲೋಮೀಟರ್ ದೂರಲ್ಲಿ ಮನೆ ಮಾಡಿದ್ದಾರೆ. ಅವರೆಲ್ಲ ಮನೆಗಳು ಶಿಥಿಲಗೊಂಡಿದ್ರು ಕೂಡ ಹೊರಗಡೆ ಹೋಗಿ ಅವರ ಹೊಲದಲ್ಲಿ ಮನೆ ಕಟ್ಟಿಕೊಂಡು ಉಳಿದಿದ್ದಾರೆ. ಯಾರಾದ್ರೂ ಬಂದ್ರೆ ಅಲ್ಲಿಂದ ಕೆಲಸ ಬಿಟ್ಕೊಟ್ಟು ಮತ್ತೆ ಬಂದು ಇಲ್ಲಿ ತೋರಿಸಿ ಅವ್ರು ನಮಗೆ ಎಷ್ಟು ಆನಂದ ಪಡಿಸ್ತಾ ಇದ್ದಾರೆ ಅಂದ್ರೆ ಅವರಿಗೆ ದೇವರು ಒಳ್ಳೇದು ಮಾಡ್ಬೇಕು, ಅವರ ಮನೆಯನ್ನ ಅಭಿವೃದ್ಧಿ ಆಗ್ಬೇಕು. ಹಡಪದಪ್ಪನವರು ಒಂದು ಬಸವಣ್ಣನವರ ಒಂದು ಎಲ್ಲ ಶರಣರ ಒಂದು ಆಶೀರ್ವಾದ ಅವ್ರ ಮೇಲೆ ಸದಾ ಇರಬೇಕು. ಎತ್ತರ ಮಟ್ಟಕ್ಕೆ ಯಾವ ರೀತಿ ಹಡಪದಪ್ಪನವರು ಇವತ್ತು ನಾವು ವಚನ ಸಾಹಿತ್ಯ ತೆಗೆದೇವು ಅಂದ್ರೆ ಬಸವಣ್ಣವ್ರು ನೋಡಿದ ತಕ್ಷಣ ಹಡಪದಪ್ಪಣ್ಣ ಬರ್ತದೆ. ಅಂತ ಒಂದು ಹಡಪದಪ್ಪನವ್ರು ಹಾಗೆ ನಾವು ಕೂಡ ಬೆಳೆದು ಇಲ್ಲೇ ಪಕ್ಕದಲ್ಲಿ ದೇಗಿನಹಾಳದವರು ಲಿಂಗಮ್ಮ ತಾಯಿಯವರು ಅವರ ಇಬ್ಬರದ ಒಂದು ವಿವಾಹವಾಗಿ ಇವತ್ತು ಇಡೀ ಸಮಾಜಕ್ಕೆ ವಚನ ಸಾಹಿತ್ಯವನ್ನ ಅವರು ಸುಮಾರು 115-113 ವಚನ ಸಿಕ್ಕವೆ. ಇವರು 47 ವಚನ ಸಿಕ್ಕವು ಸರ್. 147 ವಚನಗಳು ಸಿಕ್ಕವ. ಆ ವಚನಗಳ ಆಧಾರ ಇದೆ. ಗುರು ಬಸವಣ್ಣನವರೇ ನಮ್ಮ ಧರ್ಮಗುರು ಅಂತ ತಿಳ್ಕೊಂಡು ಸ್ವೀಕಾರ ಮಾಡಿ ಬಸವಣ್ಣನವರು ಆಪ್ತ ಕಾರ್ಯದರ್ಶಿಯಾಗಿ ಬೆಳೆದು ನಮಗೆಲ್ಲರಿಗೂ ಆ ಅನುಭವ ಮಂಟಪದಲ್ಲಿ ಅತ್ಯಂತ ಪ್ರೀತಿಯಿಂದ ಕಂಡವರು ಅಂದ್ರೆ ಹಡಪದಪ್ಪನವರು ಎಲ್ಲ ಶರಣರು. ಅವ್ರಿವ್ರು ಅನ್ನೋದೇ 770 ಮಂದಿ ಅಮರಗಣ 196 ಜಂಗಮರಸರ ಹಡಪದಪ್ಪನವ್ರಿಗೆ ಭೇಟಿ ಆಗಲ್ದೆ ಬಸವಣ್ಣವ್ರಿಗೆ ಭೇಟಿ ಆಗ್ತಿದ್ದಿಲ್ಲ. ಅಂತ ಒಂದು ಮಹಾನ್ ಶಕ್ತಿ ಉಳ್ಳ ಒಂದು ಹಡಪದಪ್ಪಣ್ಣನವರು ಅವರ ಒಂದು ಕ್ಷೇತ್ರ ಕೂಡ ಅವರ ಇದ್ದ ಮನೆ ಅವರ ಕುಟುಂಬಸ್ಥರು ಅಭಿವೃದ್ಧಿ ಆಗ್ಬೇಕು. ಆ ಗುರು ಬಸವಣ್ಣನವರ ಸೃಷ್ಟಿಕರ್ತ ಪರಮಾತ್ಮನ ಕರುಣೆ ಅವರೆಲ್ಲರ ಮೇಲೆ ಇರಲಿ, ಒಳ್ಳೇದಾಗ್ಲಿ, ಮತ್ತು ಸರ್ಕಾರದವರು ಕೂಡ ಇದಕ್ಕೆ ಒಂದು ಒಳ್ಳೇದು ಮಾಡ್ಲಿ ಅಂತ ಹೇಳಿ ವಿನಂತಿಸಿ ಆ ಭಗವಂತನಿಗೆ ನಾವು ಭಕ್ತಿಯ ಒಂದು ಶರಣಾರ್ಥಿಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ಶರಣಾರ್ಥಿ.